ನಾನು ಶಿವನಗೌಡ ಪಾಟೀಲ್ ಅಂತ, ಬೆಳಗಿ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ. ನಿಮ್ಮ ತಂದೆಯವರು ಈಗಾಗಲೇ ಶ್ರಮಬಿಂದು ಸಾಗರವನ್ನು ಕಟ್ಟಿ ಹೆಸರಾದಂಥ ಅವರು ಈಗಾಗಲೇ ಜನವರಿ 1ರವರೆಗೆ ಕೈಗಾರಿಕೆಗಳಿಗೆ ನೀರನ್ನು ಬಳಸಬೇಕನ್ನುವಂಥ ಆಲಮಟ್ಟಿ ಜಲಾಶಯದ ಒಂದು ಆದೇಶ ಐತಿ. ಜೂನ್ 1ನೇ ತಾರೀಕಿಂದ ಬಳಸಬಾರ್ದು. ಆದ ಕಾರಣ ಈಗ ಕೈಗಾರಿಕೆಗೆ ಬಳಸದೆ ರೈತರ ಉಪಯೋಗಕ್ಕಾಗಿ ಆ ನೀರನ್ನು ಹಿಡ್ಕೊಳ್ಳೋ ಸಂಬಂಧ ನೀವು ಒಂದು ಸ್ವಲ್ಪ ಹೋರಾಟ ಮಾಡಿ ಕಸಿದ ನೀರು ಈಗ ರೈತರಿಗೆ ಉಪಯೋಗ ಆಗಿಸಿ ಮತ್ತು ನಿಮ್ಮ ಶ್ರಮಬುಂದ ಸಾಗರಕ್ಕೆ ತಗೋತೀರಿ ಅದ ನೀರು. ಅದರ ಸಂಬಂಧ ಈ ಎಲ್ಲವನ್ನು ನೀವು ದನಿ ಎತ್ತಿ ಸರ್ಕಾರಕ್ಕೆ ಒಂದು ಮೆಸೇಜನ್ನು ಮುಟ್ಟಿಸ್ಬೇಕಂತೇಳಿ ನನ್ನ ಅಭಿಪ್ರಾಯ. ತಮ್ಮ ಪ್ರಶ್ನೆ ಭಾಳ ಸೂಕ್ತವಾದಂಥ ಪ್ರಶ್ನೆ ಇದೆ. ಪ್ರತಿ ವರ್ಷ ಏನಾಗ್ತದೆ ಬೇಸಿಗೆ ಸಂದರ್ಭದಲ್ಲಿ, ಅದು ಜನವರಿ ಹಿಡ್ಕೊಂಡು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇವರೆಗೆ ನಮಗೆ ಕೃಷ್ಣಾ ನದಿ ಬತ್ತಿ ಹೋಗುವಂಥ ಸಂದರ್ಭ. ಇದನ್ನು ತಪ್ಪಿಸ್ಬೇಕಂಥೇಳಿ ಹಿಂದೆ ತಂದೆಯವರಂಥ ಸಿದ್ದು ನ್ಯಾಮಗೌಡರು ಆ ನದಿ ತುಂಬು ಯೋಜನೆಯನ್ನು ಪ್ರಾರಂಭ ಮಾಡಿದರು. ನದಿ ತುಂಬು ಯೋಜನೆ ಅಂದರೆ ಬಹುಶಃ ನಮ್ಮ ಏಷ್ಯಾ ಖಂಡದಲ್ಲೇ ಅಂಥ ಒಂದು ಯೋಜನೆಯನ್ನು ನಾವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕೆರೆಗಳನ್ನು ತುಂಬುವಂಥ ಯೋಜನೆಗಳನ್ನು ನೋಡೀವಿ, ಅಥವಾ ಟ್ಯಾಂಕ್ಗಳನ್ನು ತುಂಬುವಂಥ ಯೋಜನೆಗಳನ್ನು ನೋಡೀವಿ. ಆದರೆ ನದಿ ತುಂಬುವಂಥ ಕಾರ್ಯಕ್ರಮ ಎಲ್ಲಾದರೂ ನೋಡ್ಲಿಕ್ಕೆ ಸಾಧ್ಯ ಆಗಿದ್ರೆ ಅದು ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಮಾತ್ರ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಅದಕ್ಕೆ ನಾವು ಅಂಥ ಯೋಜನೆಗಳನ್ನು ಮಾಡಿದಾಗ ರೈತರ ಸಹಕಾರ ಭಾಳ ಮುಖ್ಯ ಇರ್ತದೆ. ರೈತರ ಸಹಕಾರ ಇದ್ರೇ ಮಾತ್ರ ನಾವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ಚಿಕ್ಕಪಡ್ಸಲ್ಗಿ ಬ್ಯಾರೇಜನ್ನು ನಿರ್ಮಾಣ ಯಾರು ಮಾಡಿದ್ದಾರೆ? ರೈತರೇ ಮಾಡಿದರು. ಸಿದ್ದು ನ್ಯಾಮಗೌಡರು ಅದ್ರ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ರು. ಆದರೆ ಬೆನ್ನೆಲುಬಾಗಿ ನಿಂತವ್ರು ಯಾರಾಗಿದ್ರು? ರೈತರು. ಎಲ್ಲಿವರೆಗೆ ರೈತರ ಶಕ್ತಿ ನಮ್ಮ ಜೊತೆ ಇರ್ತದ ನಾವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ಕೂಡ ನಾನು ನಿಮ್ಗೆ ಹೇಳ್ತೀನಿ, ಇವತ್ತು ಕೂಡ ಬರುವಂಥ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆಗಬಾರ್ದು ಅಂಥೇಳಿ ಈಗಾಗಲೇ ನಾವು ನೀರಾವರಿ ಸಚಿವರಾದಂಥ DK ಶಿವಕುಮಾರ್ ಅವರು ಮನವಿ ಮಾಡ್ಕೊಂಡಿದ್ದೀವಿ. ಏನಪ್ಪ ಅಂತಂದ್ರೆ ಗಲಗಲಿ ಬ್ಯಾರೇಜ್ ಹತ್ರ ಮಂಟೂರು ಏತ್ ನೀರಾವರಿ ಮಾಡಿದ್ದಾರೆ. ಈಗ ನಾವು ಚಿಕ್ಕಪಡ್ಸಲ್ಗಿಯಲ್ಲಿ ಏನು ನದಿ ತುಂಬುವಂಥ ಕೆಲಸ ಮಾಡ್ತಿದ್ದೀವಿ, ಅದು ನಮ್ಮ ಕೃಷ್ಣಾ ತೀರ ರೈತ ಸಂಘದ ವತಿಯಿಂದ ಮಾಡ್ತಿದ್ದೀವಿ. ರೈತರೇ ವಂತಿಗೆ ಕೊಡ್ತಿದ್ರು, ರೈತರ ಖರ್ಚಿನಿಂದ ನಾವು ಪ್ರತಿ ವರ್ಷ ನದಿ ತುಂಬುವಂಥ ಕೆಲಸ ಮಾಡ್ತೀವಿ. ಇನ್ನು ಮುಂದೆ ಪ್ರತಿ ವರ್ಷ ನಾವು ರೈತರಿಗೆ ಕೇಳೋದು ಬೇಡ, ಯಾಕಂದ್ರೆ ರೈತರು ಕೂಡ ಸಾಕಷ್ಟು ಕಷ್ಟದಲ್ಲದಾರ. ರೈತರು ಕೇಳುವಂಥದ್ದಾಗ್ಬೋದು, ಸರ್ಕಾರದಿಂದ ಮಾಡುವಂಥ ಕೆಲಸ ಆಗ್ಬೇಕಂತ ಹೇಳಿ ಆ ಮಂಟೂರು ಏತ್ ನೀರಾವರಿ ಈ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಆ ಯೋಜನೆ ಏನು ಜಾರಿಯಲ್ಲಿ ಇರುವುದಿಲ್ಲ, ಅದು ಬಂದಿರ್ತದೆ. ಅದೇ ಯೋಜನೆ ಮುಖಾಂತರ ಆಲ್ಮಟ್ಟಿ ಹಿನ್ನೀರನ್ನು ಎತ್ತಿ ನಾವು ಗಲಗಲಿ ಮತ್ತು ಚಿಕ್ಕಪಡ್ಸಲ್ಗಿ ಬ್ಯಾರೇಜಲ್ಲಿರುವಂಥ ನದಿ ಪಾತ್ರಕ್ಕೆ ನೀರನ್ನು ಹಾಕುವಂಥ ಕೆಲಸ ಮಾಡಿದ್ರೆ ಇಡೀ ಗಲಗಲಿ ಬ್ಯಾರೇಜ್ ಹಿಡ್ಕೊಂಡು ಹಿಪ್ಪರಗಿ ಬ್ಯಾರೇಜ್ ತನಕ ಬರುವಂಥದ್ದು ಅಥಣಿ, ಜಮಖಂಡಿ ಮತ್ತು ಬೀಳಗಿ ತಾಲೂಕಿನ ರೈತರಿಗೆ ನೀರು ಕೊಡುವಂಥ ಕೆಲಸ ಆಗ್ಬೇಕಂತೇಳಿ ಈಗಾಗಲೇ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಒಂದು 4.25 ಕೋಟಿ ರೂಪಾಯಿ ಅದಕ್ಕೆ ಖರ್ಚದ. ನಮ್ಮ ನೀರಾವರಿ ಸಚಿವರು ಕೂಡ ಅದನ್ನು ಅನುಮತಿ ಕೊಟ್ಟಾರ ಅನ್ನುವಂಥ ವಿಷಯವನ್ನು ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಇಲ್ಲಿ ನೋಡ್ರಿ, ನಮ್ಮಲ್ಲಿ ಕೈಗಾರಿಕೆಗಳು ಯಾವುದವ? ಶುಗರ್ ಫ್ಯಾಕ್ಟ್ರಿ ಅದಾವ. ಇವತ್ತು ಶುಗರ್ ಫ್ಯಾಕ್ಟ್ರಿಗಳು ಕೂಡ ಯಾವ ಫೆಬ್ರವರಿ ಮುಂದೆ ನಡೆಯುವಂಥ ಅವಕಾಶ ಇಲ್ಲ. ಎಲ್ಲಿವರೆಗೆ ಶುಗರ್ ಫ್ಯಾಕ್ಟ್ರಿ ರನ್ನಿಂಗ್ ಇರ್ತಾವೋ ಅಲ್ಲಿವರೆಗೆ ಮಾತ್ರ ನೀರು ಎತ್ತಾರೋ. ಶುಗರ್ ಫ್ಯಾಕ್ಟ್ರಿ ಫೆಬ್ರವರಿನೇ ಬಂದಾದ್ರೆ ನೀರು ಎತ್ತೋ ಪ್ರಶ್ನೆ ಬರೋಂಗಿಲ್ಲ. ನಾವು ಕಬ್ಬನ್ನು ಬೆಳೆದಿರುವಂಥ ರೈತರು ಆ ಇಂಡಸ್ಟ್ರಿನೂ ನಾವು ಕಾಪಾಡಬೇಕಲ್ಲ. ಆ ಇಂಡಸ್ಟ್ರಿ ಹೋದ್ರೆ ನಾಳೆ ನಿಮ್ಮ ಕಬ್ಬು ತೊಗೊಳ್ಳೋ ಪರಿಸ್ಥಿತಿ ಯಾರಿತ್ತು? ಹಿಂದೊಂದು 25 ವರ್ಷ ಹಿಂದೆ ಒಂದು ಕಾಲಿತ್ತು. ನೀವು ಬೆಳೆದಂಥ ಕಬ್ಬನ್ನು ತೊಗೊಳ್ಬೇಕಾದ್ರೆ ಒಬ್ಬ ಫೀಲ್ಡ್ ಆಫೀಸರ್, ಫ್ಯಾಕ್ಟ್ರಿಯಲ್ಲಿರುವಂಥ ಒಬ್ಬ ಸಣ್ಣ ನೌಕರಸ್ಥನಿಗೆ ನೀವು ಬಂಗಾರ ಚೈನ್ ಹಾಕಿ ನಮ್ಮ ಕಬ್ಬು ತೊಗೊಂಡು ಹೋಗಪ್ಪ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಇವತ್ತು ಕಾರ್ಖಾನೆಗಳು ಸಾಕಷ್ಟು ಆಗ್ಯಾವಪ್ಪ ಅಂತಂದ್ರೆ ಇವತ್ತು ಚೇರ್ಮನ್, ಫ್ಯಾಕ್ಟ್ರಿ ಚೇರ್ಮನ್ ನಿಮ್ಮ ಮನೆ ಬಾಗಿಲಿಗೆ ಬಂದು ಕಬ್ಬು ಕೊಡಪ್ಪ ಅನ್ನುವಂಥ ಕೇಳುವಂಥ ಪರಿಸ್ಥಿತಿ ಬಂದದ್ದು. ಹೀಗಾಗಿ ಕಾರ್ಖಾನೆ ಇದ್ದಷ್ಟು ರೈತರಿಗೆ ಅನುಕೂಲ ಐತಿ. ಕಾರ್ಖಾನೆನೂ ಇರಲಿ, ಅದ್ರ ತಕ್ಕಂಗೆ ರೈತರಿಗೆ ನೀರು ಸಿಗುವಂಥ ವ್ಯವಸ್ಥೆನೂ ಕೂಡ ನಾವು ಮಾಡಬೇಕಾಗೈತಿ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡ್ತಾರೆ.